ಶಾರದಾ ಗುರುಭ್ಯೋ ನಮಃ. ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಪಟ್ಟಣ ಪಂಚಾಯಿತಿ ಶೃಂಗೇರಿ ಇವರ ಆಶ್ರಯದಲ್ಲಿ 66ನೇ ಗಣೇಶೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಡೀ ಶೃಂಗೇರಿಯ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಮಾಡಿ ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸಮಿತಿ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಮೂರನೇ ದಿನದ ಕಾರ್ಯಕ್ರಮವಾಗಿ ರಿದಮ್ ಲೈವ್ ಮ್ಯೂಸಿಕ್ ಆರ್ಕೆಸ್ಟ್ರಾ, ಹೆಸರು ಮಾತ್ರ ಆರ್ಕೆಸ್ಟ್ರಾ ಅಂತಿದೆ, ಆದರೆ ಭಕ್ತಿ ಸಂಗೀತ ಮತ್ತು ಸದಪರಿಚಯ ಎಲ್ಲ ಹಾಡುಗಳನ್ನೇ ಹೇಳಿಸ್ತೀವಿ. ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಈ ಬಾರಿಯ ಗಣೇಶೋತ್ಸವ ನಡೀಬೇಕು ಅಂತ ಹೇಳ್ತಾ ಅದಕ್ಕೆ ಅದು ಪೂರಕವಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಹಾಗೆ 4ನೇ ದಿನ ನಾಗೇಶ್ ಕಾಮತ್ ತಂಡದವರಿಂದ ಯಕ್ಷಗಾನ ಕಾರ್ಯಕ್ರಮ ಇರುತ್ತೆ. ಹಾಗೆ 5ನೇ ದಿನ ಗಣೇಶನ ವಿಸರ್ಜನಾ ಮಹೋತ್ಸವ. ಈ ವಿಸರ್ಜನೆಯಲ್ಲಿ ಕೂಡ ಭಕ್ತಿ ಪ್ರಧಾನವಾಗಿ ಧಾರ್ಮಿಕತೆಗೆ ಒತ್ತು ಕೊಡ್ತಾ ನಮ್ಮದೇ ಸಂಸ್ಕೃತಿಯ ಭಾಗವಾಗಿರುವಂಥ ಚೆಂಡೆಯ ನಾದದೊಂದಿಗೆ ಭಜನೆ ಕಾರ್ಯಕ್ರಮ, ವಿವಿಧ ಭಜನಾ ಮಂಡಳಿಗಳು ಸದ್ಭಚಿತ್ರಗಳೊಂದಿಗೆ ಈ ಮೆರವಣಿಗೆ ಸಾಗಿ ಮಧ್ಯಾಹ್ನ 2:30 ಗಂಟೆಗೆ ಪ್ರಾರಂಭವಾದಂಥ ಮೆರವಣಿಗೆ ಮಾಮೂಲಿಯಾಗಿ ರಾತ್ರಿ ತಡವಾಗಿರುವಂಥ ಕಾರಣ ಈ ಬಾರಿ ಸಂಜೆ 7 ಗಂಟೆಗೆ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಆಗಬೇಕು ಅಂಥೇಳಿ ಸಮಿತಿ ತೀರ್ಮಾನ ಮಾಡಿದೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಸರ್ಜನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಗುರುಗಳ ಆಶಯದಂತೆ ಧಾರ್ಮಿಕ ಹಿನ್ನೆಲೆಯಲ್ಲೇ ಈ ಕಾರ್ಯಕ್ರಮ ನಡೀಬೇಕು ಅಂಥೇಳಿ ಸಮಿತಿ ತೀರ್ಮಾನ ಮಾಡಿದೆ. ಹಾಗಾಗಿ ಇಡೀ ಶೃಂಗೇರಿಯ ಎಲ್ಲ ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಸರ್ಜನಾ ಮಹೋತ್ಸವವನ್ನು ಕೂಡ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮವಾದಂಥ ರಿದಮ್ ಲೈವ್ ಆರ್ಕೆಸ್ಟ್ರಾ, ಇದರಲ್ಲಿ ಪೃಥ್ವಿ ಭಟ್ ಮತ್ತು ಸುಪ್ರೀತ್ ಪಲ್ಗುಣ ಇವರು ಸರಿಗಮಪ ಖ್ಯಾತಿಯ ಕಲಾವಿದರು. ಇವರು ಕೂಡ ನಾಳೆ ಇವತ್ತಿನ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.